ಗಜಮುಖನೆ ಗರ್ಭ ಶ್ರೀ ಗಣನಾಥ ಗಜಮುಖನೆ ಗರ್ಭ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡು ಎನಗೆ ಮತಿಯ ನಿನ ಪಾದ ಚರಣಗಳಿಗೆ ಮೊದಲು ಶರಣಯ್ಯ ಶರಣೋ ಶರಣಯ್ಯ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಟಾಯಿತ ಬಡಿಯ ಸಿಂಗಯ್ಯ ಜಯ ಮಾಡು ಕೈಲಾಸವಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಸ್ವಾಮಿಗೆ ಕಪ್ಪಡಿ ಕೈಲಾಸವಂತೆ ನಿಟ್ಟು ಪೂಜೆ ಬಪ್ಪಣಪುರ ಸಿದ್ದಯ್ಯ ಸ್ವಾಮಿ ಬನ್ನಿ ರಾಜು ಬಪ್ಪಣಪುರ ಕೆರಳ ಕೊಂಪನ ದೊಡ್ಡಿ ಕುರುಬೆಗೌಡರ ಮನೆಯ 16 ಅಂಕಣದ ತೊಟ್ಟಿಯ ಹಟ್ಟಿಯ ಒಳಗೆ ಹೊರತು ಮಲಗಿರುವಂತ ಮಂತ್ಯದ ಲಿಂಗಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಚಪ್ಪಾಜಿ ಗಿರಿ ಚೆನ್ನದಮ್ಮ ಸೋಪಿನ ಗಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಬೊಬ್ಬಗಡ ಪುದು ಬುದ್ಧವರೇ ನಾವು ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡ ಹಿರವಡಿಯ ಲಿಂಗಯ್ಯ ದಯ ಮಾಡು ರಾಜು ಬಪ್ಪಣಪುರ ಕರಳ ಕೊಂಪನ ತೊಟ್ಟಿ ಕುರುಬೆಗೌಡರ ಮನೆಯ ತೊಟ್ಟಿಯ ಹಟ್ಟಿಯ ಹೊಲಗೆ ಕುಳಿತಿರುವ ನರಸಹನ ಅಂತೇದ ಲಿಂಗಯ್ಯ ಸ್ವಾಮಿ ನೀಲಿ ಸಿದ್ದಪ್ಪ ದೇವರ ಪ್ರೇಮದಲ್ಲಿ ಕೂಗಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪರಹಂಜೋತೆ ಜ್ಯೋತಿ ತಂದಯ್ಯ ಬನ್ನಿ ಗುರುಗಳು ಕೂಗಿದು ಕೂಗು ಲಾಲಾಶಿ ಕೇಳ್ಕೊಂಡು ನೀಲಿ ಸಿದ್ದಪ್ಪಾಜಿ ಹೌದು ಕುರುಳು ತುಂಬ ರುದ್ರಾಕ್ಷಿ ಧರಿಸಿದರಂತೆ ಸ್ವಾಮಿ ನೀಲಿ ಸಿದ್ದಪ್ಪಾಜಿ ತಮ್ಮ ಗುರುದೇವರ ಹತ್ತಿರ ಸ್ವಾಮಿ ಮೆಲ್ಲ ಮೆಲ್ಲಗೆ ಬಂಗಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಯ್ಯೋ ನೀವೇ ಬನ್ನಿ ಪರಂಜ್ಯೋತಿ ಆಗಿರ್ತಕ್ಕಂಥ ಮಂಟೆ ಸ್ವಾಮಿ ಹೌದಪ್ಪ ಸಿದ್ದಪ್ಪಾಜಿಯವರನ್ನ ಬಾರಪ್ಪ ಕಂದ ಅಂತ ಹೇಳಿ ಕೂಗಿದ ತಕ್ಷಣ ಹೌದು ಗುರುಗಳು ಕೂಗ್ತಾ ಇದ್ದಾರೆ ಅಂತೇಳಿ ಸಿದ್ದಪ್ಪಾಜಿ ಓಡೋಡಿ ಕುರುಬೇಗೌಡರ ಮನೆ
ಆ ಕುರುಬೇಗೌಡರ ಮನೆ 16 ಅಂಕಣ ತೊಟ್ಟಿ ಅಟ್ಟಿ ಒಳಗೆ ಕುಳಿತಿರ್ತಕ್ಕಂಥ ಪರಂಜ್ಯೋತಿ ಬಟ್ಟೆ ಸ್ವಾಮಿಯವರ ಪಾದ ಚರಣಗಳಿಗೆ ಕರೆವೆತ್ತಿ ಕೈ ಮುಗಿದು ಸಿರುಬಾಗಿ ಶರಣ ಮಾಡಿದ್ರು. ಶಿವ ಶಿವ. ಗುರುದೇವ, ನನ್ನನ್ನು ಯಾತಕ್ಕೋಸ್ಕರ ತಾವು ಬರಮಾಡ್ತೀರಿ ಬುದ್ಧಿ? ಹೌದು ಸಿದ್ದಪ್ಪಾಜಿ, ನಿನ್ನನ್ನು ಬರಮಾಡ್ದಂತ ವಿಚಾರ ಹೇಳ್ಬೇಕೇನೋ? ಹೌದು. ನೋಡಪ್ಪ, ಕಲಿಯ ಚಿತ್ತ ಬಂದ್ಬಿಡ್ತು, ಕಾಲಿಜ್ಞಾನ ಉತ್ಪತ್ತಿ ಆಯ್ತು ಬಂದ್ಬಿಡ್ತು. ಶಿವ ಶಿವ. ನರರ ಕಲಿಯ ನಮ್ಮ ಕಣ್ಣಿಂದ ನೋಡೋದಕ್ಕಾಗಲ್ಲ. ಕಾಲಿಜ್ಞಾನ ಬರೋದಕ್ಕೆ ಮುಂಚಿತವಾಗಿ ನಾವು ಪಾತಾಳ ಲೋಕಕ್ಕೆ ಮರ್ಯಾಗ ಹೊರಟೋಗ್ಬೇಕು. ಕುರುಬೇಗೌಡ ಕುರಿ ಕೂಡಿರ್ತಕ್ಕಂಥ ಕೊಟ್ಟಿಗೆ ಒಳಗೆ ನಾವು 12 ಆಳುತ್ತ ಬಾವಿ ತೋಡಿಸ್ಕೊಂಡು ಪಾತಾಳ ಲೋಕಕ್ಕೆ ನಮ್ಮ ಮರ್ಯಾಗ ಮಲಗಬೇಕು. ನಮ್ಮ ಹಂಗು ನರಗುಂಟಾಗ್ಲಿ, ನರರಂಗ ನಮಗೆ ಬೇಕಿಲ್ಲ. ಗುರುದೇವ, ಅದಕ್ಕೆ ನನ್ನನ್ನ ಯಾತಕ್ಕೋಸ್ಕರ ತಾವು ಬರಮಾಡ್ತೀರಿ ಬುದ್ಧಿ? ಸಿದ್ದಪ್ಪಾಜಿ, ನೀನು ಬರಮಾಡದಂತ ವಿಚಾರ ಯಾತಕ್ಕೋಸ್ಕರ ಗೊತ್ತೇನೋ? ಈ ಪಪ್ಪಣ್ಪುರದ ಮಠವನ್ನೇ ಕಟ್ಟಿಸ್ಬೇಕಾದ್ರೆ ಕಂದ, ನಮಗೆ ಕಬ್ಬಿಣದ ಲಾಂಛನ ನಮಗಾಗಬೇಕು ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂಬೂರಿ ಬೆವರು ಲಿಂಗಯ್ಯ ನೀವೇ ಬನ್ನಿ. 12 ಎಲಗುದಿಲಿ, 12 ಮೊಲಗುದಿಲಿ, 12 ಕೋಲು, 12 ಡಬಕ ಆಗಬೇಕು ಕಾಣೋ ನೀಲಿ ಸಿದ್ದಪ್ಪಾಜಿ. ನನಗೆ 12 ತೊಲಗಂಬಾನಿ ತರಬೇಕು ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಲಿಂಗಯ್ಯ ನೀವೇ ಬನ್ನಿ. ಗುರುಗಳು ಹೇಳಿದ ಮಾತು ಕೇಳಿ ಕೆಳಗಡೆ ಸ್ವಾಮಿ ಕುಳಿತುಕೊಂಡ್ರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ. ಜನನಿ ಲಿಂಗಯ್ಯೋ ನೀವೇ ಬನ್ನಿ. ಗುರುಗಳಾಡ್ತಕ್ಕಂಥ ಮಾತನ್ನ ಕೇಳಿ ಸಿದ್ದಪ್ಪಾಜಿ ಕೆಳಗಡೆ ಕುಳಿತುಕೊಂಡ್ರಂತೆ. ಶಿವ ಶಿವ. ಸ್ವಾಮಿ, ನಾನು 7 ವರ್ಷದ ಪ್ರಾಯದಲ್ಲಿ ಮಾರಳ್ಳಿ ಕುಲುಮ ಕಚೇರಿ ಒಳಗೆ ನಾನು ಕಬ್ಬಿಣದ ಉದ್ಯೋಗ ಮಾಡಿಸ್ತಿದ್ದೆ. ಹೌದಪ್ಪ. ಐಶ್ವರ್ಯವಂತನ ಮಗನಾಗಿ ಬಾಳ್ತಿದ್ದಂತ ಮಗನನ್ನ ನೀವು ಸ್ವಾಮಿ ಬಂದು ನನ್ನನ್ನ ನೀವು ಪಡ್ಕೊಂಡು ಬಂದ್ರಿ ಮಾರಳ್ಳಿಯಿಂದ. ಹೌದು. ನನ್ನ ತಾಯಿ ಮುದ್ದೋಜಿ ಕೊಡಲ್ಲ ಕೊಡಲ್ಲ ಅಂದ್ರು ನನ್ನನ್ನು ಬಿಡದೇನೆ ತಾವು ನನ್ನನ್ನು ನೀವು ಕರ್ಕೊಂಡು ಬಂದ್ರಿ. ಹೌದಪ್ಪ. ಕರ್ಕೊಂಡು ಬಂದು ಬೊಪ್ಪೆಗೌಡಪುರದ ಆಶ್ರಮದಲ್ಲಿ ನನ್ನ ತಂದೆ ತಾಯಿಗಳು ಕರೆದಿರ್ತಕ್ಕಂಥ ಕೆಂಪಾಚಾರಿ ಎನ್ನ ಹೆಸರನ್ನು ಹಳಿಸಿ ಹೌದು. ನನ್ನ ಕೊರಳಿಗೆ ಲಿಂಗಧಾರಣೆ ಮಾಡಿ ನೀವು ಬಪ್ಪಣಪುರದಲ್ಲಿ ಹದರಿಗೆ ಬದಲು ಹೆಸರು ನಾಮಕರಣ ಮಾಡಿದ್ರಿ. ಹೌದಪ್ಪ. ಸಿದ್ದಪ್ಪಾಜಿ ಅಂತ ಇವತ್ತು ನನ್ನ ನಾಮಕರಣ ಮಾಡಿ ತಮ್ಮ ಪಾದ ಬಳಿಯಲ್ಲಿ ತಾವು ಇರಿಸ್ಕೊಂಡಿದ್ದೀರಾ ಈ ಬೊಪ್ಪೆಗೌಡಪುರದ ಆಶ್ರಮದಲ್ಲಿ. ಇವತ್ತು ಕಬ್ಬಿಣ ಆಗಬೇಕು, ಕಬ್ಬಿಣದ ಆಯುಧಾನಗಳಾಗಬೇಕು ಅಂತ ಹೇಳ್ತೀರಲ್ಲ ಬುದ್ಧಿ. ನಾನು ಯಾವ ಕಾಡೆ ಹೋಗಲಪ್ಪ ಕಬ್ಬಿಣ ತರಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಲಿಂಗಪ್ಪಾಡಿ ಕನ್ಯಾ ಸಿದ್ದಪ್ಪಾಜಿ, ಕಬ್ಬಿಣಕ್ಕೋಸ್ಕರ ಈ ಪ್ರಪಂಚವನ್ನು ಸುತ್ತಬೇಕಾದಂತ ಅವಶ್ಯಕತೆ ಇಲ್ಲ ಕಾಣೋ. ಮತ್ತೆಲ್ಲಿ ಗುರುವೇ? ಎಲ್ಲಿ ಅಂತ ಕೇಳ್ತಾ ಇದೀಯಾ? ಹೌದು. ನೋಡೋ, ಕಬ್ಬಿಣ ಉತ್ಪತ್ತಿ ಆಗುವಂತ ಸ್ಥಳ ಹೇಳ್ತೀನಿ, ಕೇಳ್ತೋ ಕಂದ. ವಿಸನ್ನ ಮೂಲೆ ಒಳಗೆ ಕಾಣುತ್ತದೆ ನೋಡು ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ. ಅಯ್ಯೋ ಮಗನೇ ಲಿಂಗಪ್ಪ ನೀವೇ ಬನ್ನಿ. ವಿಸನ್ನದ ಮೂಲೆ ಕುಬೇರನ ಮೂಲೆ, ಕಣ್ಣಿಗೆ ಸ್ವಲ್ಪ ಹತ್ತಿರ ಕಾಲಿಗೆ ಸ್ವಲ್ಪ ದೂರ ಕಾಡಲ್ಲ ಬರಬಲ್ಲ ನಿನ್ನ ಜಾತಿಯವರು ನಿನ್ನ ಮತದವರು ಅಲಗೂರು ಎಳಬೀದಿ ಕಿಲ್ಲಪೂರ ಎಳಬೀದಿ ಬಾಳಗಾರ ಹೊರಗೂರಿಯ ನೀನು ಪ್ರಯಾಣ ಮಾಡು ಮಗನೇ ಗಂಗಾಧರ ಲಿಂಗಯ್ಯ ಬನ್ನಿ. ಗವರಾಯಿ ಕನಕ ಲಿಂಗಪ್ಪ ನೀವೇ ಬನ್ನಿ. ಹಲಗೋರೆಸರ ಕೇಳಿದರಂತೆ ಗಡಗಡನೆ ನಡಗಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಗನಾನಿಲೆ ಲಿಂಗಯ್ಯ ದಯ ಮಾಡು. ಮಂಟೇದ ನನ್ನ
ಜಾತಿ ನನ್ನ ಮತದಲ್ಲಿ ಗುರು ಚಿಲ್ಲಾಪುರಕ್ಕೆ ಹೋಗಿ ಕಬ್ಬಿಣದ ಲಾಂಛಾನ ತಗೊಂಡು ಬನ್ನಿ ಅಂತ ಹೇಳ್ತಿರಲ್ಲ ಬುದ್ಧಿ. ಹಲಗುರುಟದ ಕಾಲಕ್ಕೂ ಚಿಲ್ಲಪುರ ಉತ್ಪತ್ತಿ ಆದಂತ ಕಾಲಕ್ಕೂ ನನ್ನ ಜಾತಿ ಬಂತಿಕರ ಮನೆಗೆ ಇಲ್ಲಿಯ ತನಕ ಹರದೇಶಿ ಪರದೇಶಿ ಕಾಳುಮುಖ ಸನ್ಯಾಸಿಗಳು ದೊಂಬರು ತಿರುಕರು ಕಾಡು ಕಟ್ಟೋರು ನೀರ್ಮಂತ್ರಿಸೋರು ಮಾಪಿಳ್ಳೆದವರು ಮರಾಠಿಯವರು ಮಂತ್ರಿಗಾರ ಯಾರೂ ಸಹ ಹಲಗುರು ಚಿಲ್ಲಪುರದ ಪಾಳ್ಯಗಾರರ ಮನೆಗೆ ಹೋಗ್ಲಿಲ್ಲ ಬುದ್ಧಿ. ನನ್ನ ಜಾತಿ ವಂತಿಕರ ಹಲಗುರು ಚಿಲ್ಲಪುರದ ಪಾಳ್ಯಗಾರರ ಬೀದಿಗೆ ಹೋಗಿ ಪಾಳ್ಯಗಾರರು ಹಿಡಿದಂತಿನ ಮುಖ ನೋಡಿ ಅವ್ರ ಕೈಯಿಂದ ಭಿಕ್ಷವನ್ನು ತಗೊಂಡು ಬಂದಿರತಕ್ಕಂಥ ಧೀರರೇ ಇನ್ನು ಯಾರು ಈ ಧರೆ ಮೇಲೆ ಹುಟ್ಟಲಿಲ್ವಲ್ಲ ಬುದ್ಧಿ. ಅಂತ ಕೆಟ್ಟ ಗ್ರಾಮಕ್ಕೆ ನಾನು ಹೋಗಿ ಕಬ್ಬಿಣದ ಲಾಂಛಾನ ಮಾಡಿಸ್ಕೊಂಡು ಬರೋಗಿ ಅಂತ ಹೇಳ್ತಿರಲ್ಲ ಬುದ್ಧಿ. ಪರಂಜ್ಯೋತಿ ಗಂಟೆ ಲಿಂಗಯ್ಯ ಅಪ್ಪ ಆಡುತ್ತೀರಿ ಬಾಯಿ ಮಾತು ಹೋಗುತ್ತಾರೆ ನನ್ನ ಪ್ರಾಣ. ಸ್ವಾಮಿ ಬನ್ನಿ ಸುದ್ದಿ ಕೇಳಿದ್ರೆ ನನ್ನ ಒಟ್ಟಗರವ ನಡೆಯುತ್ತಾನೆ. ಗಂಗಾಧರ ಲಿಂಗಯ್ಯ ಬನ್ನಿ ಸ್ವಾಮಿ. ಅಂತ ಕೆಟ್ಟೂರು ಗ್ರಾಮದ ಹೆಸರು ಕೇಳಿದ್ರೆ ನನ್ನ ಹೊಟ್ಟೆ ಗರ್ವ ನಡೀತದೆ ಸ್ವಾಮಿ. ಹಲಗೂರು ಚಿಲ್ಲಾಪುರ 2 ಊರು ಬಿಟ್ಟು ಇನ್ಯಾವ ಲೋಕನಾದ್ರೂ ಹೇಳಿ, ಇನ್ಯಾವ ಊರು ಪಟ್ಟಣನಾದ್ರೂ ಹೇಳಿ. ಸಿದ್ದಪ್ಪಾಜಿ ಹಲಗೂರು ಚಿಲ್ಲಾಪುರಕ್ಕೆ ಹೋಗಿಲ್ಲ ಅಂದ್ರೆ ಇನ್ನು ಎಲ್ಲಿಗೆ ಹೋಗ್ತೀಯಪ್ಪ ಬುದ್ಧಿ. ನನ್ನ ಜಾತಿ ಹಲಗೂರು ಚಿಲ್ಲಾಪುರದ ಪಂಚಾಳದವ್ರ ಊರು ಬಿಟ್ಟು ನೀವು ಬೇಕು ಅಂತ ಅಂದ್ಬಿಟ್ರೆ ನಾಳೆ ಕಲಿಯುಗ ಬಂದಾಗ ನಿಮ್ಮ ಪಾದ ಬಳಿಗೆ ನಾನು ಚಪ್ಪನ್ನಾರ್ದೇಶ ಭಕ್ತಾದಿಗಳನ್ನೆಲ್ಲ ತಗೊಂಡು ಬಂದು ಪಾದ ಮೇಲೆ ತಂದು ಕೆಡಬುತ್ತೀನಿ. ಕರವೆತ್ತಿ ಕೈ ಮುಗಿಸ್ತೀನಿ, ಶಿರುವಾಗಿ ಶರಣ ಮಾಡಿಸ್ತೀನಿ, ಕಾಸು ಧೂಪ ಹಾಕಿ ಕರವೆತ್ತಿ ಕೈ ಮುಗಿಸ್ತೀನಿ ನಿಮ್ಮ ಪಾದ ಬಳಿಲಿ. ಎಲ್ಲಿಂದ ತರ್ತೀಯ ಸಿದ್ದಪ್ಪಾಜಿ ಬುದ್ಧಿ? ಹಲಗೂರು ಚಿಲ್ಲಾಪುರದ 2 ಊರು ಗ್ರಾಮ ಇಲ್ಲ ಅಂತ ಅಂದ್ಬಿಟ್ರೆ ನಿಮಗೋಸ್ಕರ ನಾಳೆ ಬೇಕಾದ್ರೆ ನಾನು ಕೊಚ್ಚಿ ಕೊಯಮತ್ತೂರು ಅಂದಾಮು ಬಾದಾಮು ಪಟ್ಟಣ ಪಾಳ್ಳಿ ಅರಕೆರೆ 6,000 ಬನ್ನೂರು 3,000 ಬೆಳಗಿನ ಬೆಂಗಳೂರು ರಜ್ಜುಪುರ ಮಾಟೇಳಿ ಎಗರ್ದೇವನು ಕೋಟೆ ಗುಬ್ಬಿ ಧಾರವಾಡ ಹಂಚಕಲ್ ಪಿರಿಯಾಪಟ್ಟಣ ಹರಪಾಳ್ಯ ಮರಪಾಳ್ಯ ಸಂತೆಕಾನಿ ಸಂತೆಮರಳಿ ಬೆಳಕೋಡಿ ರಾಮನಗರ ಚನ್ನಪಟ್ಟಣ ಮದ್ದೂರು ಕನ್ನಮೋಡಿ ಚಿತ್ರದುರ್ಗ ಆಸ್ತಾ ಕೊಂಡ ರಂಡ್ರಂಗಿ ಬಸಾಪಟ್ಟಣ ರುದ್ರಾಪಟ್ಟಣ ಬೈರಪಟ್ಟಣ ದುಗ್ಗಟ್ಟಿ ಕೇಸೂರು ಒಂಗೂರು ನರಸೀಪುರ ನಂಜನಗೂಡು ಮದ್ದೂರು ಮಳವಳ್ಳಿ ಜನನೆಲ್ಲ ತಂದು ನಿಮ್ಮ ಪಾದ ಮೇಲೆ ತಂದು ಕೆಡ್ತೀನಿ ಬುದ್ಧಿ. ಜಗತ್ತಿನ ರಾಜ್ಯ ಜನಗಳನ್ನೇ ತಂದು ಬೇಕಾದ್ರೆ ನಿಮ್ಮ ಪಾದ ಮೇಲೆ ತಂದು ಒಕ್ಕಲು ಮಾಡ್ಕೊಡ್ತೀನಿ. ಎಲ್ಲಿಗಾದ್ರೂ ಹೇಳಿ ಬೇಕಾದ್ರೂ ಹೋಗ್ಬಲ್ಲೆ ಬುದ್ಧಿ. ಪರಂಜ್ಯೋತಿ ಮಂಟೆ ಲಿಂಗಯ್ಯ ನನ್ನ ಜಾತಿಯವರ ಮನೆಗೆ ನನ್ನ ಕಳೆಗಬ್ಯಾಡಿ ನಿಮ್ಮ ಪಾದ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಪ್ಪ ನೀವೇ ಬನ್ನಿ. ಸಿದ್ದಪ್ಪಾಜಿ ಆಗಿದ್ಮೇಲೆ ನಾ ಹೇಳ್ದಂತ ಮಾತ್ರ ನೀ ಕೇಳಲ್ವೇನೋ? ನಾನು ಕೇಳಲ್ಲ ಅಂತಲ್ಲ ಬುದ್ಧಿ. ನನಗೆ ಜಾತಿ ಮತದವ್ರ ಮನೆಗೆ ಮಾತ್ರ ನನಗೆ ಕಳಗಬೇಡಿ ಸಿದ್ದಪ್ಪಾಜಿ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ವೇದ ಪುರಾಣಗಳು ಸಾರ್ತಿರುವಾಗ ಗುರು ಆಡ್ತಕ್ಕಂಥ ಮಾತನ್ನ ತಿರಸ್ಕಾರ ಮಾಡ್ತಾ ಇದೆಯಲ್ಲೋ ನೀನು ಬ್ರಹ್ಮೋಕ್ಷಳಾಗವನೇ. ನಾನು ಹೇಳ್ತಕ್ಕಂಥ ಮಾತನ್ನ ಈ ಬೊಬ್ಬೆಗೊಂಡುಪುರದಲ್ಲಿ ನೀನು ತಿರಸ್ಕಾರ ಮಾಡಿದ ಮೇಲೆ ಸಿದ್ದಪ್ಪಾಜಿ ನನಗೆ ನೀನು ಶಿಷ್ಯನಲ್ಲ, ನಿನಗೆ ನಾನು ಗುರುವಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಪ್ಪ ನೀವೇ. ನನಗೆ ನೀನು ಕಂದ ಶಿಷ್ಯನಲ್ಲ, ಇನ್ ಮೇಲೆ ನಿನಗೆ ನಾನು ಮಗನೇ, ನಾ ಗುರುವಲ್ಲ ಕಾಣೋ. ನಾ ಕಟ್ಟಿದಂತ ಮಣಿಯ ಕಳಿಯೋ ಕೊಟ್ಟಿರ ಜೋಳಿಗೆ ಮಡಗೋ ಸಿದ್ದಯ್ಯ ಸ್ವಾಮಿ ಬನ್ನಿ ಕಟ್ಟಿದ ಮಣಿಯ ಕಳಿಯೋ ಕೊಟ್ಟಿರಂತ ಜೋಳಿಗೆ ಕೆಳಗಡೆ ಮಡಬಿಟ್ಟು ನನ್ನ ಬೊಬ್ಬೆಗೌಡನ ಪೂರ್ವ ಬಿಟ್ಟು ಹೊರಟೋಗು ಅದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯಿರು ಮೂರ್ತಿ ಲಿಂಗಪ್ಪ ನೀವೇ ಬನ್ನಿ. ಸಿದ್ದಪ್ಪಾಜಿ ನಾನು ಹೇಳ್ತಕ್ಕಂಥ ಮಾತನ್ನು ನೀನು ಕೇಳದೆ ಹೋದ್ಮೇಲೆ ಇನ್ನು ಮೇಲೆ ನನಗೆ ನೀನು ಶಿಷ್ಯನಲ್ಲ, ನಿನಗೆ ನಾನು ಗುರುವಲ್ಲ. ನಾನು ಕತ್ತಿಗೆ ಕಟ್ಟಿರ್ತಕ್ಕಂಥ ಮಣಿಯನ್ನ ಕಳೆದು ಮಡಿಬಿಟ್ಟು ಮುಂಗೈಲಿ ಕೊಟ್ಟುವಂತ ಮುತ್ರ ಜೋಳಿಗೆ ಕೆಳಗಡೆ ಬೊಪ್ಪಣಪುರದ ಮಠ ಮನೆ ಒಳಗೆ ಮಡಿಬಿಟ್ಟು ನನ್ನ ಬೊಪ್ಪೆಗೌಡಪುರ ಬಿಟ್ಟು ಹೊರಟು ಹೋಗುವಂದ್ರಂತೆ. ಯಾವಾಗ ಗುರುಗಳು ಬೊಪ್ಪಣಪುರ ಬಿಟ್ಟು ಹೊರಟು ಹೋಗುವಂದಾಗ ಸಿದ್ದಪ್ಪಾಜಿ ಗುರುಗಳ ಪಾದ ಬಳಿಯಲ್ಲಿ ನಿಂತು ಮಾತನಾಡೋ ಧೈರ್ಯ ಬರಲಿಲ್ವಂತೆ. ಆ ಬೊಪ್ಪಣಪುರದ ಕುರುಬೇಗೌಡರು ಮಠ ಮನೆ ಹೊರಗಡೆ ಬಂದು ಶೋಕ ಮಾಡವರಂತೆ ಸಿದ್ದಪ್ಪಾಜಿ. ಹುಟ್ಟಬಾರದು ನನ್ನಂತ ಜನ್ಮ
ಬೆಳೆಯಬಾರದು ನನ್ನಂತ ಪಾಪಗೇಡಿ ಜನ್ಮ ಆಚಾರ್ಯರ ಹೊಟ್ಟೆ ಒಳಗೆ. ಆಚಾರ್ಯರ ಹೊಟ್ಟೆ ಒಳಗೆ ಹುಟ್ಟಿದಂತ ಮಗ ಇವತ್ತು ಕರ್ಮಕ್ಕೆ ನಾನು ಗುರಿಯಾದೆ. ಪರಂಜ್ಯೋತಿ ಆ ಜಗಜ್ಯೋತಿ ತೋಪನ ಕಪ್ಪಡಿ ಒಳಗೆ ತಾಯಿ ದೊಡ್ಡಮ್ಮ ತಾಯಿ ಇದ್ದಾಳೆ. ನನ್ನ ತಾಯಿ ದೊಡ್ಡಮ್ಮ ತಾಯಿ ಪಾದ ಬಳಿಗಾದ್ರೂ ಹೋಗ್ಬೇಕು. ಹೌದಪ್ಪ. ಗುರು